ಸ್ನೇಹಿತರೆ, ಟ್ರಂಪ್ ಕನಸು ಭಗ್ನ ಆಗಿದೆ. ಈ ಯುದ್ಧ ಬೇಗ ಮುಗಿಯುತ್ತೆ, ಮಾತುಕತೆ ಮಾಡ್ತಾ ಇದ್ದೀನಿ, ಮುಗಿದೇ ಹೋಯ್ತು ಅಂತ ರಾಗ ಹಾಡಿದ ಟ್ರಂಪ್ಗೆ ಇಸ್ರೇಲೇ ದೊಡ್ಡ ಶಾಕ್ ಕೊಟ್ಟಿದೆ. ಇರಾನ್ಗೆ ದೊಡ್ಡ ಪೆಟ್ಟನ್ನ ಇಸ್ರೇಲ್ ಕೊಟ್ಟಿದೆ. ರಾತ್ರೋರಾತ್ರಿ ಇರಾನ್ನ ಮತ್ತೆರಡು ನ್ಯೂಕ್ಲಿಯರ್ ಕೇಂದ್ರಗಳನ್ನ ಇಸ್ರೇಲ್ ಹೊಡೆದಿದೆ. ಅಷ್ಟೇ ಅಲ್ಲ, ಇದಕ್ಕೆ ಇರಾನ್ ಕೂಡ ಭಾರಿ ತಿರುಗೇಟು ಕೊಟ್ಟಿದ್ದು ಯುದ್ಧ ಇನ್ನೂ ತೀವ್ರ ಆಗ್ತಾ ಇದೆ. ಇದರ ಪರಿಣಾಮ ತೈಲ ಬೆಲೆ ಮತ್ತೆ 6.5% ಜಂಪ್ ಆಗಿ $114 ದಾಟಿದೆ. ಈ ಮೂಲಕ ಈ ಯುದ್ಧ ಇಲ್ಲಿಗೆ ಮುಗಿಯಲ್ಲ, ಇನ್ನಷ್ಟು ಹೆಚ್ಚಾಗುತ್ತೆ. ಈ ವೀಕೆಂಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಹಿಂಟನ್ನು ಇಸ್ರೇಲ್, ಇರಾನ್ ಇಬ್ಬರು ಕೊಡ್ತಾ ಇದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮೊದಲಿಗೆ ಭಾರತದಲ್ಲಿ ಆಗಿರೋ ಮುಖ್ಯ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಗಲ್ಫ್ ಯುದ್ಧ ಸದ್ಯಕ್ಕೆ ಮುಗಿಯಲ್ಲ ಅನ್ನೋದು ಗೊತ್ತಾದ ಕೂಡಲೇ ಭಾರತದ ಒಳಗಡೆ ಸಾಕಷ್ಟು ತಯಾರಿ ನಡೀತಾ ಇದೆ. ಶುಕ್ರವಾರ ರಾತ್ರಿ ಟೀಮ್ ಇಂಡಿಯಾ ಮೀಟಿಂಗ್ ಆಯಿತು. ಯಾವುದು ಟೀಮ್ ಇಂಡಿಯಾ? ಭಾರತದ ಪ್ರಧಾನಮಂತ್ರಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮೀಟಿಂಗ್ ಮಾಡಿದ್ರು. ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಹಾಗೆ ಲೆಫ್ಟಿನೆಂಟ್ ಗವರ್ನರ್ಗಳೊಂದಿಗೆ ಮೀಟಿಂಗ್ ಮಾಡಿದ್ರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಅದರಲ್ಲಿ ಏನೇನು ಚರ್ಚೆಯಾಗಿದೆ ಅನ್ನೋದು ಈಗ ರಿವೀಲ್ ಆಗಿದೆ. ದೇಶದ ಇಂಧನ ಪರಿಸ್ಥಿತಿ ಮತ್ತು ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಮಾರ್ಗದ ಬಳಿ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈ ಯುದ್ಧದಿಂದ ನಮ್ಮ ದೇಶಕ್ಕೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಬೇರೆ ಅಗತ್ಯ ವಸ್ತುಗಳ ಸಪ್ಲೈನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಕೊರೋನಾ ಟೈಮ್ನಲ್ಲಿ ನಾವೆಲ್ಲ ಹೇಗೆ ಟೀಮ್ ಇಂಡಿಯಾ ಆಗಿ ಒಟ್ಟಿಗೆ ಕೆಲಸ ಮಾಡಿದ್ವೋ ಈಗಲೂ ಅದೇ ಥರ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸಹಕಾರದಿಂದ ಕೆಲಸ ಮಾಡಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಇನ್ನು ಈ ಮೀಟಿಂಗ್ನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ತಮ್ಮ ರಾಜ್ಯಗಳಲ್ಲಿ ಸದ್ಯಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು LPG ಕೊರತೆ ಇಲ್ಲ, ಸಿಚುವೇಶನ್ ನಾರ್ಮಲ್ ಆಗಿದೆ ಅಂತ ಹೇಳಿ PMಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈ ಮೀಟಿಂಗ್ನ ಕೆಲವೇ ಗಂಟೆಗಳ ಮೊದಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಕೇಂದ್ರದ ಎಕ್ಸೈಸ್ ಡ್ಯೂಟಿಯನ್ನು ಆಲ್ಮೋಸ್ಟ್ ಝೀರೋ ಮಾಡಿತ್ತು, ತುಂಬ ಕಮ್ಮಿ ಮಾಡಿತ್ತು. ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ $13 ಇದ್ದಿದ್ದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ $10 ತೆಗೆದುಬಿಟ್ಟು ಬರೀ $3 ಇಟ್ಟಿತ್ತು. ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನು ಝೀರೋ ಮಾಡಿತ್ತು ಸರ್ಕಾರ. ಇದಕ್ಕೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ PM ಮೋದಿ ಕೆಲ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜನರಲ್ಲಿ ಭಯ ಹುಟ್ಟಿಸೋ ಸುಳ್ಳು ಸುದ್ದಿಯನ್ನು ತಡಿಬೇಕು, ಕರಾವಳಿ ಮತ್ತು ಗಡಿ ಭಾಗದ ರಾಜ್ಯಗಳು ಹೆಚ್ಚು ಅಲರ್ಟ್ ಆಗಿರಬೇಕು, ಹಾಗೂ ಯಾರಾದರೂ ವಸ್ತುಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರೋಕೆ ಅಥವಾ ಬೇಕು ಅಂತ ಕದ್ದಿಟ್ಟು ಅಡಗಿಸಿಟ್ಟು ಕೃತಕ ಅಭಾವ ಸೃಷ್ಟಿ ಮಾಡೋಕೆ ಪ್ರಯತ್ನ ಪಟ್ಟಿರೋರ ಮೇಲೆ ಕಠಿಣ ಆಕ್ಷನ್ ತಗೋಬೇಕು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಮುಂದೆ ಬರೋ ಸವಾಲುಗಳಿಗೆ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡೋ ಥರ ರೆಡಿ ಇರಬೇಕು, ಲೇಟ್ ಆಗಬಾರ್ದು ನಮ್ಮ ಪ್ರತಿಕ್ರಿಯೆ ಅಂತ ಹೇಳಿದ್ದಾರೆ. ಇನ್ನು ಎಲೆಕ್ಷನ್ ನಡೀತಾ ಇರೋ ರಾಜ್ಯಗಳ ಮುಖ್ಯಮಂತ್ರಿಗಳು ಮೀಟಿಂಗ್ನಲ್ಲಿ ಪಾಲ್ಗೊಂಡಿರಲಿಲ್ಲ. ಅವರಿಗೆ ಬೇರೆಯದೇ ಮೀಟಿಂಗ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಈ ಮೀಟಿಂಗ್ನಲ್ಲಿ ಆ ರಾಜ್ಯಗಳಿಂದ ಅಲ್ಲಿನ ಚೀಫ್ ಸೆಕ್ರೆಟರಿಗಳು ಪಾಲ್ಗೊಂಡಿದ್ರು. ಇನ್ನು ಈ ಸಂಘರ್ಷದಲ್ಲಿ ಭಾರತ ಯಾರ ಕಡೆ ಇದೆ ಅನ್ನೋ ಪ್ರಶ್ನೆಗೆ ಗೃಹ ಮಂತ್ರಿ ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ. ದಿಲ್ಲಿ ನಡೆದ ಟೈಮ್ಸ್ ನೌ ಸಮಿಟ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾವು ಯಾವುದೇ ಯುದ್ಧದಲ್ಲಿ ಪಾಲ್ಗೊಳ್ಳೋಕೆ ಬಯಸಲ್ಲ ಅಂತ ಹೇಳಿದ್ದಾರೆ. ಭಾರತದ ವಿದೇಶಾಂಗ ನೀತಿ ತುಂಬ ಕ್ಲಿಯರ್ ಆಗಿದೆ. ನಾವು ಎಲ್ಲರೊಂದಿಗೂ ಒಳ್ಳೆಯ ಸಂಬಂಧವನ್ನು ಮೇಂಟೈನ್ ಮಾಡೋಕೆ ಬಯಸ್ತೀವಿ, ನಾವು ಆದಷ್ಟು ಶಾಂತಿಯಿಂದ ಇರಬೇಕು ಅಂತ ಬಯಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ಕಾಳಗ ಡೇಂಜರಸ್ ಹಂತಕ್ಕೆ ತಲುಪಿದೆ. ಈಗ ಇಸ್ರೇಲ್ ಇರಾನ್ನ ಮತ್ತೆರಡು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ಭಾರಿ ದಾಳಿ ಮಾಡಿದೆ. ಹೊಸದಾಗಿ ಖೋಂದಾಬ್ ಅನ್ನೋ ಜಾಗದಲ್ಲಿರೋ ಅರಾಕ್ ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ ಮೇಲೆ ಸ್ಫೋಟಕ ಹಾಕಿದೆ. ಇಲ್ಲಿದ್ದ ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಅರ್ದಾಕನ್ ಯುರೇನಿಯಂ ಪ್ರೊಸೆಸಿಂಗ್ ಪ್ಲಾಂಟ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಯುದ್ಧ ಶುರುವಾದ ಮೇಲೆ ಇವುಗಳನ್ನು ಟಾರ್ಗೆಟ್ ಮಾಡಿರೋದು ಇದೇ ಮೊದಲು. ಒಂದು ದಿನದ ಹಿಂದಷ್ಟೇ ನಮ್ಮ ದಾಳಿಗಳು ನಿಲ್ಲಲ್ಲ, ಇದು ಇನ್ನೂ ದೊಡ್ಡದಾಗುತ್ತೆ, ಇರಾನ್ ನಮ್ಮ ಜನರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇರಾನ್ನ ಪ್ರಮುಖ ಪ್ಲಾಂಟ್ಗಳನ್ನು ಹಿಟ್ ಮಾಡಿದ್ದಾರೆ. ಸದ್ಯಕ್ಕೆ ಈ ದಾಳಿಯಿಂದ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಕ್ಲಿಯರ್ ಇಲ್ಲ. ಆದರೆ ಅದೃಷ್ಟವಶಾತ್ ಯಾವುದೇ ರೇಡಿಯೇಷನ್ ಲೀಕ್ ಆಗಿಲ್ಲ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಸ್ಪಷ್ಟಪಡಿಸಿದೆ. ಇನ್ನು ಇದಕ್ಕೆ ಇರಾನ್ ಬೆಂಕಿ ಕಾರಿದೆ. ನೀವು ಬೆಂಕಿಯೊಂದಿಗೆ ಆಟ ಆಡ್ತಾ ಇದ್ದೀರಾ, ಈ ಬಾರಿ ನಾವು ಕಣ್ಣಿಗೆ ಕಣ್ಣು ಅಂತ ನಿಮಗೆ ವಾಪಸ್ ದಾಳಿ ಮಾಡ್ತೀವಿ, ನಮ್ಮ ಏಟು ಹೇಗಿರುತ್ತೆ ಅಂತ ಕಾದು ನೋಡಿ ಅಂತ ಇರಾನ್ನ IRGC ಹೇಳಿದೆ. ಅಮೆರಿಕದ ಸಪೋರ್ಟ್ನಿಂದಲೇ ಇಸ್ರೇಲ್ ಈ ದಾಳಿ ಮಾಡಿದೆ. ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅವರು ಕೂಡ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ವಾರ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾದಲ್ಲಿರುವ ಅಮೆರಿಕದ ಮಿಲಿಟರಿ ಬೇಸ್ ಮೇಲೆ ಇರಾನ್ ಭಾರಿ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ ಮಾಡಿದೆ. ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ನಡೆದಿರೋ ಈ ದಾಳಿಯಲ್ಲಿ ಕನಿಷ್ಠ 10 ಜನ ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ. ಇದರಲ್ಲಿ 2 ಪರಿಸ್ಥಿತಿ ಸೀರಿಯಸ್ ಆಗಿದೆ. ಅಮೆರಿಕದ ಹಲವು ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳು ಕೂಡ ಡ್ಯಾಮೇಜ್ ಆಗಿವೆ ಅಂತ ವರದಿಯಾಗಿದೆ. ಮಾರ್ಚ್ 1ನೇ ತಾರೀಕು ಕೂಡ ಇದೇ ಜಾಗದಲ್ಲಿ ದಾಳಿಯಾಗಿತ್ತು. ಈಗ ಮತ್ತೆ
ಇರಾನ್ ಭಾರಿ ಹಾನಿ ಮಾಡಿದೆ. ಅಷ್ಟೇ ಅಲ್ಲ, ಈ ಸಲ ಗಲ್ಫ್ನಲ್ಲಿ ಅದರಲ್ಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಜನರಿಗೂ ಕೂಡ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮ ಜೀವ ಉಳಿಬೇಕು ಅಂದರೆ ಕೂಡಲೇ ಆ ಕಂಪನಿಗಳಿಂದ ಆಚೆ ಬಂದ್ಬಿಡಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ. ಇಸ್ರೇಲ್ ಮತ್ತು ಅಮೆರಿಕಾಗೆ ಸೇರಿದ ಇಂಡಸ್ಟ್ರಿಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೇವೆ, ಸೊ ತಕ್ಷಣ ಅಲ್ಲಿರೋ ಕಾರ್ಮಿಕರು ಜಾಗ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಈ ಯುದ್ಧ ಇನ್ನಷ್ಟು ದಿನ ಏಳ್ಕೊಂಡು ಹೋಗೋ ಎಲ್ಲ ಲಕ್ಷಣಗಳನ್ನು ಇವರಿಬ್ಬರು ಸೇರಿ ಫೈಟ್ ಜಾಸ್ತಿ ಮಾಡೋ ಮೂಲಕ ಕೊಡ್ತಾ ಇದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಈಗ ಒಪ್ಪಂದಕ್ಕೆ ರೆಡಿಗಿದೆ. ಕಳೆದ 1 ತಿಂಗಳಿನಿಂದ ನಡೀತಾ ಇರೋ ಈ ಗಲಾಟೆ ಮುಗಿಸೋಕೆ ಮಾತುಕತೆ ನಡೀತಾ ಇದೆ. ಮೊದಲು ಅವರು ಆ ಜಲಮಾರ್ಗವನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವೇಳೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಹೇಳೋಕೆ ಸ್ಟ್ರೇಟ್ ಆಫ್ ಟ್ರಂಪ್ ಅಂತ ಕರೆದಿದ್ದಾರೆ. ಆಮೇಲೆ ಅಯ್ಯೋ ಮಿಸ್ಟೇಕ್ ಆಗೋಯ್ತು, ಬಟ್ ಸಾಮಾನ್ಯವಾಗಿ ನಾನು ಆ ಥರ ಮಿಸ್ಟೇಕ್ ಮಾಡೋಣಲ್ಲ ಅಂತೇಳಿ ಕಾಮಿಡಿ ಮಾಡಿದ್ದಾರೆ. ಆದರೂ ಟ್ರಂಪ್ ಅದು ಮಿಸ್ಟೇಕ್ ಮಾಡಿ ಹೇಳ್ದಂಗಿಲ್ಲ. ಯಾರಾದರೂ ಮಿಸ್ಟೇಕ್ ಮಾಡಿ ಬೇರೆ ಏನಾದರೂ ಹೇಳ್ಬೋದು, ಇನ್ನೊಂದು ಯಾವುದೋ ಜಲಸಂಧಿ ಹೆಸರನ್ನ ಹೇಳ್ಬೋದು. ಟ್ರಂಪ್ ಅಂತ ಹೇಳೋಕ್ಕಾಗತ್ತಾ ಜಲಸಂಧಿ ಬಗ್ಗೆ ಹೇಳ್ಬೇಕಾರೆ? ಟ್ರಂಪ್ದು ಯಾವುದದು ಟ್ರಂಪ್ದು ಜಲಸಂಧಿ ಅಂತ ಗೊತ್ತಾಗಲಿಲ್ಲ ಎಲ್ಲರಿಗೂ, ಎಲ್ಲ ನಗ್ತಾ ಇದ್ರು. ಹಾಗೆ ಅಬ್ರಹಾಂ ಅಕಾರ್ಡ್ಸ್ಗೆ ಈಗ ಸೌದಿ ಕೂಡ ಸೇರೋ ಟೈಮ್ ಬಂದಿದೆ ಅಂತ ಹೇಳಿದ್ದಾರೆ ಅವರು. ಹಾಗೆ ನಾವು ನ್ಯಾಟೋಗೆ ಕೊಡ್ತಾ ಇದ್ದ ಸಹಾಯ ಕಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅಮೆರಿಕಾಗೆ ಸಹಾಯ ಬೇಕಾದಾಗ ಅವ್ರು ನಮ್ಮ ಜೊತೆ ನಿಂತಿಲ್ಲ, ಸೊ ಮುಂದೆ ಅವರಿಗೆ ಪ್ರಾಬ್ಲಮ್ ಆದರೆ ನಾವು ಕೂಡ ನಮ್ಮ ನಿರ್ಧಾರವನ್ನು ಬದಲಾಯಿಸಬೇಕಾಗತ್ತೆ. ನಾವು ಆ ದೇಶಗಳನ್ನು ರಕ್ಷಣೆ ಮಾಡೋಕ್ಕೆ ಪ್ರತಿ ವರ್ಷ $100 ಬಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ. ಈಗ ಅವರು ನಡೆದುಕೊಂಡಿರೋ ರೀತಿ ನೋಡಿದ್ರೆ ನಾವು ಅವರಿಗೆ ಸಹಾಯ ಮಾಡೋ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ನ್ಯಾಟೋ ಒಕ್ಕೂಟಕ್ಕೆ ಅಮೆರಿಕದ ಸಪೋರ್ಟ್ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಬಗ್ಗೆ ಟ್ರಂಪ್ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿದ್ದಾರೆ. ಇತ್ತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಕೂಡ ಯುದ್ಧದ ಬಗ್ಗೆ ಮಾತನಾಡಿದ್ದಾರೆ. ಈ ಯುದ್ಧ ತಿಂಗಳುಗಟ್ಟಲೆ ನಡೆಯಲ್ಲ, ಕೆಲವೇ ವಾರಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಕೆಲವೇ ವಾರಗಳಲ್ಲಿ, ಇನ್ನು ಮುಗ್ದಿಲ್ಲ, ಹಾಗಾದ್ರೆ 10 ಡೇಸ್ ಅಲ್ಲ, ಇನ್ನೂ ಮಲ್ಟಿಪಲ್ ವೀಕ್ಸ್ ಬೇಕಾಗುತ್ತೆ ಅನ್ನೋ ಲೆಕ್ಕದಲ್ಲಿ ಇವರ ಸ್ಟೇಟ್ಮೆಂಟ್ ಇದೆ. ನಮ್ಮ ಟಾರ್ಗೆಟ್ ರೀಚ್ ಆಗೋಕೆ ನಾವು ಯಾವುದೇ ಕಾರಣಕ್ಕೂ ಭೂಸೇನೆ ಇಳಿಸಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆಪರೇಷನ್ ಮುಗಿದಾಗ ಇರಾನ್ ತನ್ನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಷ್ಟು ವೀಕ್ ಆಗಿರುತ್ತೆ. ರಷ್ಯಾ ನಮ್ಮ ಮೇಲೆ ದಾಳಿ ಮಾಡೋಕೆ ಇರಾನ್ಗೆ ಹೆಲ್ಪ್ ಮಾಡ್ಬೋದು, ಆದರೆ ಅದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಅಧ್ಯಕ್ಷರಿಗೆ ಎಲ್ಲ ರೀತಿಯ ಆಪ್ಷನ್ ಇಡೋಕೆ ಹೆಚ್ಚಿನ ಸೇನೆಯನ್ನು ನಾವು ಅಲ್ಲಿಗೆ ಕಳಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಪ್ರಕಟ ಮಾಡಿದೆ. ಕಳೆದ ಮಂಗಳವಾರ ಟ್ರಂಪ್ ಮತ್ತು PM ಮೋದಿ ನಡುವೆ ನಡೆದ ಮಾತುಕತೆ ಏನಿದೆ, ಗಲ್ಫ್ ವಾರ್ ಬಗ್ಗೆ ಚರ್ಚೆಯಾಗಿತ್ತಲ್ಲ, ಆ ಕಾಲ್ನಲ್ಲಿ ಇಬ್ಬರು ನಾಯಕರೊಂದಿಗೆ ಇಲಾನ್ ಮಸ್ಕ್ ಕೂಡ ಪಾಲ್ಗೊಂಡಿದ್ರು ಅಂತ ವರದಿ ಹೇಳಿದೆ. ಸದ್ಯ ಈ ಮೀಟಿಂಗ್ನಲ್ಲಿ ಮಸ್ಕ್ ಯಾಕಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಮೆರಿಕ ಆಗಲಿ ಭಾರತದ ಅಧಿಕಾರಿಗಳಾಗಲಿ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿಲ್ಲ. ಆದರೆ ಟ್ರಂಪ್ ಮತ್ತು ಮಸ್ಕ್ ಮಹಾಶಯ ಒಟ್ಟಿಗೆ ಒಂದು ಮೋದಿ ಅವರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಅವ್ರಿಗೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಡೋಜ್ ಅದರಲ್ಲೂ ಕೂಡ ಇಲ್ವಲ್ಲ, ಟ್ರಂಪ್ ಸರ್ಕಾರದಲ್ಲೇನು ವರ್ಕ್ ಮಾಡ್ತಿಲ್ಲ ಅವರು ಮಸ್ಕ್. ಹಾಗಿರ್ಬೇಕಾದ್ರೂ ಅವ್ರು ಯಾಕೆ ಈ ಒಂದು ಅತ್ಯಂತ ಪ್ರಮುಖವಾಗಿರೋ ಅಧ್ಯಕ್ಷರು ಮತ್ತು ಪ್ರಧಾನಿಗಳ ಕಾಲ್ನಲ್ಲಿ ಸೇರಿಕೊಂಡ್ರು? ಏನು ಮಧ್ಯದಲ್ಲಿ ಏನು ಮಾಡಕ್ಕೆ ಬಂದಿದ್ದಾರೆ ಮಸ್ಕ್ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಚರ್ಚೆ ಏನು ಅಂದರೆ ಅವ್ರದ್ದು ಸ್ಯಾಟಲೈಟ್ ಇಂಟರ್ನೆಟ್ ಸೇವೆನ ಶುರು ಮಾಡೋಕ್ಕೆ ಕಾಯ್ತಾ ಇದ್ದಾರಲ್ಲ. ಭಾರತದಲ್ಲೆಲ್ಲ ಈಗ ಆಲ್ಮೋಸ್ಟ್ ಈಗ ಲಾಂಚ್ ಆಗ್ತಾ ಇದೆ ಅವ್ರದ್ದು ಸ್ಟಾರ್ಲಿಂಕ್. ಒಂದೊಂದೇ ಸ್ಟೇಟಲ್ಲಿ ಬರೋಕ್ಕೆ ಈಗ ಎಲ್ಲ ವ್ಯವಸ್ಥೆ ಆಗಿ ಹೋಗಿದೆ. ಬಟ್ ಸ್ಟಿಲ್ ಅದಕ್ಕೂ ಕೂಡ ಇದಕ್ಕೂ ಏನು ಸಂಬಂಧ? ಅದಕ್ಕೆ ಇಂಥ ಮಹತ್ವದ ಸಂದರ್ಭದಲ್ಲಿ ಅಧ್ಯಕ್ಷರು ಪ್ರಧಾನಿ ಮಾತಾಡಬೇಕಾದ್ರೂ ಕೂಡ ನಂದೊಂಚೂರು ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಸೇರಿಸ್ಕೊಂತಾರೆ ಕಾಲ್ನಲ್ಲಿ. ನೋಡಬೇಕು ಏನಂತ ಹೇಳಿ, ಇನ್ನಷ್ಟೇ ಕ್ಲಿಯರ್ ಆಗಬೇಕು ಆ ವಿಚಾರ. ಇನ್ನೊಂದು ಕಡೆ ಅಮೆರಿಕಾಗೆ ಇರಾನ್ ಹ್ಯಾಕರ್ಸ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದ ತನಿಖಾ ಸಂಸ್ಥೆ FBI ಡೈರೆಕ್ಟರ್ ಕಾಶ್ ಪಟೇಲ್ ಅವರ ಪರ್ಸನಲ್ ಇಮೇಲ್ ಅನ್ನು ಹ್ಯಾಕ್ ಮಾಡಿದ್ದಾರೆ. ಇರಾನ್ ಜೊತೆ ಲಿಂಕ್ ಇರೋ ಹಂಡಾಲಾ ಹ್ಯಾಕ್ ಟೀಮ್ ಅನ್ನೋ ಗುಂಪು ಈ ಕೆಲಸವನ್ನು ಮಾಡಿದೆ. ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಶ್ ಪಟೇಲ್ ಅವರ ಖಾಸಗಿ ಜಿಮೇಲ್ ಅಕೌಂಟ್ ಬ್ರೀಚ್ ಆಗಿರೋದು ನಿಜ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಶ್ ಪಟೇಲ್ ಅವರ ಕೆಲ ಪ್ರೈವೇಟ್ ಫೋಟೋಸನ್ನು ಕೂಡ, ಅವರ ರೆಸ್ಯೂಮಿಯನ್ನು ಕೂಡ ಲೀಕ್ ಮಾಡಿದ್ದಾರೆ. ಈ ಫೋಟೋಗಳಲ್ಲಿ ಪಟೇಲ್ ಅವರು ಧೂಮಪಾನ ಮಾಡ್ತಾ ಇರೋದು, ಹಳೆ ಕಾಲದ ಕಾರಲ್ಲೇ ಓಡಾಡ್ತಿರೋದು, ಮದ್ಯದ ಬಾಟಲ್ ಹಿಡ್ಕೊಂಡು ಕನ್ನಡಿ ಮುಂದೆ ನಿಂತು ಸೆಲ್ಫಿ ತಗೊಂಡಿರೋ ಚಿತ್ರಗಳು ಕೂಡ ಇದೆ. ಈ ಕಾಶ್ ಪಟೇಲ್ ಅವರ ಥಗ್ ಲೈಫ್ ಅಂತ ಹೇಳೋದೆಲ್ಲ ಹಾಕ್ತಾರಲ್ಲ, ಕಣ್ಣ ಹತ್ರ ಕೆಂಡ ಥರ ಕೊಟ್ಟು ಹಿಂಗೆಲ್ಲ ಕೊಂಬೆಲ್ಲ ಕೊಟ್ಟು, ಆ ಥರ ಅವರ ಆ ಶೇಡನ್ನು ಕೂಡ ಇವರು ಹ್ಯಾಕರ್ಸ್ ಹೊರಗೆ ತಗೊಂಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಶುರುವಾದಾಗಿನಿಂದ ಇರಾನ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಬಳಕೆ ವಿಪರೀತ ಹೆಚ್ಚಾಗಿದೆ. ಅಮೆರಿಕ ಹೇರಿರೋ ಸ್ಯಾಂಕ್ಷನ್ಸ್ನಿಂದ ತಪ್ಪಿಸಿಕೊಳ್ಳೋಕೆ ಇರಾನ್ನ IRGC ಕ್ರಿಪ್ಟೋವನ್ನು ಯೂಸ್ ಮಾಡ್ತಾ ಇದೆ. ಕಳೆದ ವರ್ಷವೊಂದರಲ್ಲೇ IRGCಗೆ ಸಂಬಂಧಪಟ್ಟ ವಾಲೆಟ್ಗಳಿಗೆ $3 ಬಿಲಿಯನ್ ಹೆಚ್ಚಿನ ಹಣ ಕ್ರಿಪ್ಟೋ ಮೂಲಕ ಬಂದಿದೆ ಅಂತ ಗೊತ್ತಾಗಿದೆ. ಅಲ್ಲದೆ ಇಡೀ ಇರಾನ್ನ ಕ್ರಿಪ್ಟೋ ವಹಿವಾಟಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು ಈ IRGCನೇ ಮಾಡ್ತಾ ಇದೆ ಅಂತ ವರದಿಯಾಗಿದೆ. ಅಲ್ಲದೆ ಈಗ $1 ಅಮೆರಿಕನ್ 1.3 ಇರಾನಿಯನ್ ರಿಯಾಲ್ ಕೊಡಬೇಕು, 13 ಲಕ್ಷ ಇರಾನಿಯನ್ ರಿಯಾಲ್ ಕೊಡಬೇಕು. ಹೀಗಾಗಿ ಅಲ್ಲಿನ ಜನ ಕ್ರಿಪ್ಟೋವನ್ನೇ ಬಳಸೋಕೆ ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನು ಈ ಟೈಮ್ನಲ್ಲಿ ರಷ್ಯಾ ಎಂಟ್ರಿ ಕೊಟ್ಟಿದೆ ಅಂತ ಜರ್ಮನಿ ಆರೋಪ ಮಾಡಿದೆ.
ಅಮೆರಿಕ ಮತ್ತು ಇಸ್ರೇಲ್ನ ಯಾವ ಜಾಗಗಳ ಮೇಲೆ ದಾಳಿ ಮಾಡಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡೋಕೆ ರಷ್ಯಾ ಇರಾನ್ಗೆ ಹೆಲ್ಪ್ ಮಾಡ್ತಿದೆ ಅಂತ ಜರ್ಮನಿ ವಿದೇಶಾಂಗ ಸಚಿವ ಜೋಹಾನ್ ವಾಡೆಪುಲ್ ಆರೋಪಿಸಿದ್ದಾರೆ. ಯುಕ್ರೇನ್ ಮೇಲೆ ತಾನು ಮಾಡ್ತಿರೋ ದಾಳಿಯಿಂದ ಪ್ರಪಂಚದ ಗಮನ ಬೇರೆ ಕಡೆ ಸೆಳೆಯೋಕೆ ಪುಟಿನ್ ಈ ಪ್ಲಾನ್ ಮಾಡ್ತಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ಜೋರಾದ್ರೆ ಯುಕ್ರೇನ್ ವಿಚಾರ ಸೈಡ್ ಲೈನ್ ಆಗುತ್ತೆ ಅಮೆರಿಕಾಗೆ ಅನ್ನೋದು ರಷ್ಯಾದ ಪ್ಲಾನ್ ಅಂತ ವಾಡೆಪುಲ್ ಹೇಳಿದ್ದಾರೆ. ಅಲ್ಲದೆ ಯುದ್ಧ ಮುಗಿದ ಮೇಲೆ ಹಾರ್ಮುಜ್ ಮಾರ್ಗದಲ್ಲಿ ಸೆಕ್ಯೂರಿಟಿ ಕೊಡೋಕೆ ನಾವು ರೆಡಿ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುದ್ಧ ಮುಗಿದ ಮೇಲೆ ಬೇಕಾದ್ರೆ ಸೆಕ್ಯೂರಿಟಿ ಕೊಡೋಕೆ ಬರ್ತಾರಂತೆ. ಯಾರಿಗೆ ರಕ್ಷಣೆ ಕೊಡೋಕೆ ಬರೋದು ಇವರು? ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯುದ್ಧ ಇನ್ನಷ್ಟು ಭೀಕರ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯಾಟೋ ರಾಷ್ಟ್ರಗಳ ಬಗ್ಗೆ ಗುಪ್ತ ಮಾಹಿತಿಯನ್ನು ಕೊಟ್ಟಿವೆ. ಸದ್ಯಕ್ಕೆ ಶಾಂತಿ ನೆಲೆಸೋ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ರೀತಿ ಇಲ್ಲಿ ತನಕದ ಎಲ್ಲ ಯುದ್ಧದ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸಿದ್ದೀವಿ. ಮುಂದೆ ಕೂಡ ವೆರಿಫೈಡ್ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಸೇರ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಬಿಸ್ನೆಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಕರೆಂಟ್ ಪವರ್ ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಸೇರಿದ ಹಾಗೆ ಹಲವು ಬೆನಿಫಿಟ್ಸನ್ನು ಅಲ್ಲಿ ಕೊಡೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ ನಾವು. ಆಸಕ್ತರು ಚೆಕ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯಿನ್ ಆಗೋದು ಕೂಡ ನಮ್ಮ ತಂಡದ ಕೆಲಸಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಆಗಿರುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.